ಅಮಿತಾಬ್ ಬಚ್ಚನ್ ಅವ್ರಿಗೆ ಅಮಿತಾಬ್ ಬಚ್ಚನ್ ಅವರು ಗಾಡಿಗೆ ಬಿಟ್ಟು ಅಮಿತಾಬ್ ಬಚ್ಚನ್ ಗಾಡಿಗೆ ಮೇಡಮ್ಮು ಮನೆಗೆ ಬಂದು, ನನಗೆ ಇದು ಗೊತ್ತಿರಲಿಲ್ಲ, ಮೇಡಮ್ ಅವರು ಮನೆಗೆ ಬಂದು ಎಷ್ಟು ಹಾರ್ಡ್ ವರ್ಕರ್ ಇದ್ದಾರೆ ನಮ್ಮ ಶೋಭಾ ಮೇಡಮ್ ಅಂದರೆ, ನಮ್ಮ ಮನೆಗೆ ಬಂದು ವಿತೌಟ್ ಟ್ಯಾಕ್ಸ್ ಕಲೆಕ್ಟ್ ಮಾಡ್ದಂಗೆ ಹೋಗಿಲ್ಲ, ಕಲೆಕ್ಟ್ ಮಾಡಿ ನನಗೆ ಗೊತ್ತಿರಲಿಲ್ಲ ಈ ಟ್ಯಾಕ್ಸ್ ಕರ್ನಾಟಕ ಟ್ಯಾಕ್ಸ್ ಬರುತ್ತಂತ. ಈ ಟ್ಯಾಕ್ಸ್ ಕಟ್ಟಿ ಬಾಬುರ, ಇದು ನಿಮಗೆ ರೀಫಂಡ್ ಬರುತ್ತೆ, ನೀವು ಕಟ್ಟಿರೋ ಟ್ಯಾಕ್ಸು ಬಾಂಬೆಯಲ್ಲಿ ಕಟ್ಟಿದ್ರ ಆ ಟ್ಯಾಕ್ಸ್ ರೀಫಂಡ್ ಬರುತ್ತೆ, ಈ ದುಡ್ಡು ಕಟ್ಬಿಡಿ ಅಂತಿದ್ದಾರೆ. ನನಗೆ ಕನ್ವಿನ್ಸ್ ಮಾಡಿದ್ರು. ಇಮಿಡಿಯೇಟ್ ಆಗಿ ಅವ್ರಿಗೆ ಅಮಿತಾಬ್ ಬಚ್ಚನ್ ಗಾಡಿದು ಟ್ಯಾಕ್ಸ್ ಅಮೌಂಟ್ 19 ಲಕ್ಷ ಸಿಕ್ಕರೆ ಅವ್ರು ಕೊಟ್ಟಿದ್ದೀನಿ. ಇವಾಗ ಮೇಡಮ್ಗೆ ನಿಮ್ಮ ಮುಖಾಂತರ ಮೇಡಮ್ಗೆ ಚೆಕ್ ಕೊಡ್ತಾ ಇದ್ದೀನಿ. ಆಮೇಲೆ ನಮ್ಮ ಅಮೀರ್ ಖಾನ್ ಅವ್ರ ಗಾಡಿಗೆ 18,38,000 ಏನೋ ಅವ್ರದ್ದು ಇದೆ. ಅದನ್ನು ಮೇಡಮ್ ಬಂದು ಅದಕ್ಕೂ ಕಟ್ಬಿಡಿ ಬಾಬು ಅಂತ ಹೇಳಿದ್ದಾರೆ. ಅದಕ್ಕೂ ಕಟ್ಟಿದ್ದೀನಿ. ಅದಕ್ಕೂ ನಮಗೆ ಬಾಂಬೆಯಿಂದ ಆ ಟ್ಯಾಕ್ಸ್ ರೀಫಂಡು ಕಲೆಕ್ಟ್ ಮಾಡ್ಕೊಳ್ಳಿ, ನಿಮ್ಗೆ ರೀಫಂಡ್ ಬರುತ್ತೆ, ಇದು ಕರ್ನಾಟಕ ಟ್ಯಾಕ್ಸ್ ಕಟ್ಬಿಡಿ ಅಂತ ಹೇಳಿದ್ದಾರೆ. ಅದಕ್ಕೂ 18 ಲಕ್ಷ ಸಿಕ್ಕ ಮೇಡಮ್ಗೆ ಕೊಟ್ಟಿದ್ದೀನಿ. ಆಯ್ತಾ? ತಗೊಳ್ಳಿ. ಇಲ್ಲ, ನಿಮ್ಮಂತ ಆಫೀಸರ್ ಸಿಗೋದಿಲ್ಲ ಮೇಡಮ್ ನಮ್ಗೆ ಕರ್ನಾಟಕಕ್ಕೆ. ನೀವು ಅಂದ್ರೆ ನಮ್ಗೆ ಒಂದು ಹೆಮ್ಮೆ. ಬಂದು ಟ್ಯಾಕ್ಸ್ ಕಲೆಕ್ಟ್ ಮಾಡಿ ಸರ್ಕಾರಕ್ಕೆ ತಗೊಂಡು ಹೋಗ್ತಾ ಇದ್ದೀರಿ ಅಂದ್ರೆ ನನ್ಗೆ ಒಂದು ಹೆಮ್ಮೆ. 1 ಅವರ್ ನೀವು ಕೂತ್ಕೊಂಡು ಇದು ಟ್ಯಾಕ್ಸ್ ಕಲೆಕ್ಷನ್ ಮಾಡಿದ್ರೆ ನಮ್ಗೆ ಬುದ್ಧಿ ಮಾತು ಹೇಳಿದ್ದೀರಾ. ಬಾಬೋರೇ, ಈ ದುಡ್ಡು ನಿಮ್ಗೆ ಇದು ಮಹಾರಾಷ್ಟ್ರ ರಾಜ್ಯಕ್ಕೆ ಸಂಬಂಧಪಟ್ಟಂತ ನೋಂದಣಿಯಾಗಿದ್ದಂಥ 2 ವಾಹನಗಳು ಇಲ್ಲೇ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಓಡಾಡ್ತಾ ಇದೆ ಅಂತ ನಮಗೆ ಮಾಹಿತಿ ಬಂದಿತ್ತು. ಅದೇ ರೀತಿಯಾಗಿ ನಾವು ಇವತ್ತು ಮನೆಗೆ ಬಂದು ನೋಡುವಾಗ 2 ರೋಲ್ಸ್ ರಾಯ್ಸ್ MH ರಿಜಿಸ್ಟ್ರೇಷನ್ ಗಾಡಿ ಇತ್ತು. ನಾವು ಇವರಿಗೆ ಬಂದು ಇದ್ರದ್ದು ತೆರಿಗೆಗಳನ್ನ ಕಟ್ಟಬೇಕು ಅಂತ ಹೇಳುವಾಗ ಇವರು ತಕ್ಷಣ ಇಲ್ಲೇ ನಮಗೆ ಒಂದು 19,73,000, ಇನ್ನೊಂದು 18,53,000 2 DDಗಳು ತೆರಿಗೆನ ಪಾವತಿಸಿ ಅವರು ನಮಗೆ ಸಹಕರಿಸಿದ್ದಾರೆ. ಥ್ಯಾಂಕ್ ಯು.